ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಬ್ಬ ಕಲಾವಿದೆಯ ಬಗ್ಗೆ ಒಂದಿಷ್ಟು ಮಾಹಿತಿನ ಹೊತ್ತು ತಂದಾಯಿತು. ಈಗ ನಾನು ಹೇಳಕ್ಕೆ ಹೊರಟಿರುವ ಕಲಾವಿದೆ ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಪಂಚಭಾಷಾ ತಾರೆ ಗೌತಮಿಯವರು. ಹೌದು ಸ್ನೇಹಿತರೆ, ಗೌತಮಿಯವರ ಬಗ್ಗೆ ಒಂದಿಷ್ಟು ಮಾಹಿತಿನ ಕಲೆ ಹಾಕಿದ್ದೀನಿ. ಗೌತಮಿಯವರು ಒಂಥರ ಬಹಳ ಒಂದು ಹೆಮ್ಮೆಯ ಭಾರತೀಯ ಹೆಣ್ಮಗಳು ಅಂತ ಹೇಳ್ಬೋದು. ಏಕೆಂತಂದರೆ ಅವರು ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ. ಅದ ನಂತರ ಅವರು ಕೇರಳಕ್ಕೆ ಹೋಗ್ತಾರೆ ಅವರ ತಂದೆ ತಾಯಿಯ ಕೆಲಸದ ವಿಷಯವಾಗಿ. ಅಲ್ಲಿಂದ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಬೆಂಗಳೂರು ಬಿಷಪ್ ಕಾಟನ್ ಕಾನ್ವೆಂಟಲ್ಲಿ ಹಾಸ್ಟೆಲಲ್ಲಿ ಅವರು 10ನೇ ಕ್ಲಾಸ್ವರೆಗೂ ಓದ್ತಾರೆ. ಆವಾಗ ಅಲ್ಲಿ ಬಿಷಪ್ ಕಾಟನ್ ಸ್ಕೂಲಲ್ಲಿ ಅಂದರೆ ಇಂಗ್ಲೀಷೇ ಮಾತಾಡಬೇಕು ಅನ್ನೋ ಒಂದು ಮ್ಯಾಂಡೇಟ್ರಿ ರೂಲ್ಸ್ ಇತ್ತಂತೆ. ಇವರಿಗೆ ಈ ಎಲ್ಲ ಭಾಷೆಗಳದ್ದು ಒಂದೊಂದು ಇಷ್ಟು ಸೊಗಡಿದೆ. ಆಮೇಲೆ ಅಲ್ಲಿಂದ ಚೆನ್ನೈಗೆ ಶಿಫ್ಟ್ ಆಗ್ತಾರೆ ಅವ್ರ ತಂದೆಯ ಕೆಲಸದ ವಿಚಾರವಾಗಿ. ಅವ್ರ ತಂದೆ ತಾಯಿ ಇಬ್ಬರೂ ಬಂದ್ಬಿಟ್ಟು ಡಾಕ್ಟರ್ಸು. ಅವ್ರ ತಂದೆ ಬಂದ್ಬಿಟ್ಟು ಪ್ರೊಫೆಸರ್ ಫಾರ್ ರೇಡಿಯೋ ಆನ್ಕಾಲಜಿ, ಅಂದರೆ ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಈ ರೇಡಿಯೇಷನ್ನು ಈ ಥೆರಪಿ ಮಾಡ್ತಾರಲ್ಲ, ಅದು ಭಾರತಕ್ಕೆ ಆ ರೇಡಿಯೋ ಥೆರಪಿನ ಯುರೋಪ್ ಮತ್ತು USA ತಂದಂಥ ಮೊಟ್ಟ ಮೊದಲ ವ್ಯಕ್ತಿ ಡಾಕ್ಟ್ರು ಇವ್ರ ತಂದೆ, ಗೌತಮಿ ಮೇಡಮ್ ಅವ್ರ ತಂದೆ. ಅವ್ರ ತಾಯಿ ಪೆಥಾಲಜಿಸ್ಟು, ಲ್ಯಾಬಲ್ಲಿ ಇರೋ ಪೆಥಾಲಜಿಸ್ಟ್ ಡಾಕ್ಟ್ರು. ಸೊ ಇವರು ಇಂಜಿನಿಯರಿಂಗ್ ಮಾಡಿದರೆ. ಇವ್ರಿಗೊಬ್ಬರು ಅಣ್ಣ ಇದ್ದಾರೆ. ವೆರಿ ಕಲ್ಚರ್ಡ್ ಆ್ಯಂಡ್ ಎಜುಕೇಟೆಡ್ ಫ್ಯಾಮ್ಲಿ. ಅವರು ಗೌತಮಿ ಮೇಡಮ್ ಅವರು ಇಲ್ಲಿ 10th ಸ್ಟ್ಯಾಂಡರ್ಡ್ ಮುಗಿಸಿ ಚೆನ್ನೈಗೆ ಹೋಗ್ತಾರೆ. ಚೆನ್ನೈಗೆ ಹೋಗಿ ತಂದೆ ತಾಯಿ ಜೊತೆಗೆ ಸೇರ್ಕೋತಾರೆ. ಇದೆಲ್ಲ ಆದಮೇಲೆ ಅವ್ರಿಗೆ ಕಾಲೇಜ್ಗೆ ಸೇರೋವಂಥ ಒಂದು ಸಂದರ್ಭ ಬರುತ್ತೆ. ಆ ಸಂದರ್ಭದಲ್ಲಿ ದಯಾಮಯುಡು ಅನ್ನೋ ಒಂದು ತೆಲುಗು ಚಿತ್ರಕ್ಕೆ ನಟಿಸೋಕ್ಕೆ ಆಫರ್ ಬರುತ್ತೆ. ಇನ್ಷಿಯಲಿ ಗೌತಮಿ ಮೇಡಮ್ ಅವ್ರಿಗೆ ಆ್ಯಕ್ಟಿಂಗಿಗೆ ಹೋಗಬೇಕೋ ಬೇಡವೋ ಅನ್ನೋ ಗೊಂದಲ ಇರುತ್ತೆ. ಒಂದು ಪಿಕ್ಚರ್ ಅಲ್ವಾ, ಟ್ರೈ ಮಾಡೋಣ ಅಂತ ಆ ಪಿಕ್ಚರ್ಲಿ ನಟಿಸೋಕ್ಕೆ ಒಪ್ಕೋತಾರೆ. ಅವರ ವಿದ್ಯಾಭ್ಯಾಸದ ಬಗ್ಗೆ ಅವರ ಪ್ರಮುಖವಾದ ಒಂದು ಕಾಳಜಿ ಇರುತ್ತೆ, ಅದನ್ನು ಮುಗಿಸ್ಲೇಬೇಕು ಅಂತ. ಈ ಸಿನಿಮಾ ಮುಗಿದು ಇದ್ರದ್ದು ಈ ಲ್ಯಾಬಲ್ಲಿ ಕೆಲಸಗಳು ನಡೀತಾ ಇರಬೇಕಾದ್ರೆ ರಶಸ್ನ ನೋಡಿ ತೆಲುಗಿನಲ್ಲಿ ಇನ್ನೊಂದು ಗಾಂಧಿನಗರ ಅನ್ನೋ ಒಂದು ಪಿಕ್ಚರ್ಗೆ ಅವ್ರಿಗೆ ಒಂದು ಆಫರ್ ಬರುತ್ತೆ. ಆ ಸಿನಿಮಾದವರಂತೂ TN ರಾಮಚಂದ್ರ ರಾವ್ ಅಂತ. ಗೌತಮಿಯವರೇ ಬೇಕು, ನೀವು ಒಂದು ಸತಿ ಬನ್ನಿ ಮಾತಾಡಿ ನಮ್ಮ ಜೊತೆ, ನೀವು ಅಕಸ್ಮಾತ್ ನಿಮಗೆ ಇಷ್ಟ ಆಗಲಿಲ್ವಾ ಒಪ್ಪದೇ ಇದ್ರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಆವಾಗ ಆ ಗೌತಮಿ ಮೇಡಮ್ ಅವರು ಇದ್ದಿದ್ದ ಮನೆ ಬಾಲ್ಕನಿನಲ್ಲಿ ಅವ್ರ ಅಪ್ಪ ಅಮ್ಮ ಕೂರಿಸ್ಕೊಂಡು ಹೇಳಿದ್ರಂತೆ, ಅಮ್ಮ ಎಜುಕೇಷನ್ ನೀನು ಸ್ವಲ್ಪ ಕಷ್ಟಪಟ್ಟರೆ ಕಂಪ್ಲೀಟ್ ಮಾಡಿಬಿಡ್ಬೋದು, ಬಟ್ ಈ ಪಿಕ್ಚರ್ ಆಪರ್ಚುನಿಟಿ ತುಂಬ ಕಡಿಮೆ ಜನಕ್ಕೆ ಬರೋದು. ಸೊ ಹಾಗಾಗಿ ನೀನು ಡಿಸೈಡ್ ಮಾಡು ಅಂತ ಹೇಳಿದಾಗ ಅವರು ಡಿಸೈಡ್ ಮಾಡೋದಕ್ಕೆ ತಗೊಂಡಿದ್ದ ಗಳಿಗೆ ಕೇವಲ 30 ಸೆಕೆಂಡಲ್ಲಿ ಡಿಸೈಡ್ ಮಾಡಿದ್ದಾರೆ. ಅವ್ರು ಹೋಗಿ ಗಾಂಧಿನಗರ ಅನ್ನೋ ಸಿನಿಮಾ ಒಪ್ಕೊಂಡು ಆ್ಯಕ್ಟ್ ಮಾಡಿದ್ದಾರೆ. ಅದಾದ ನಂತರ ನಮ್ಮ ವಿಕ್ಟ್ರಿ ವೆಂಕಟೇಶ್ ಸರ್ ಜೊತೆಗೆ ಅವರು ಶ್ರೀನಿವಾಸ ಕಲ್ಯಾಣ ಅಂತ ಒಂದು ಚಿತ್ರ ಅದಕ್ಕೆ ಆ್ಯಕ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ವೆಂಕಟೇಶ್ ಸರ್ ಒಂದಿಗೆ. ಇದಾದ ಮೇಲೆ ಅವ್ರಿಗೆ ಒಂದು ದೊಡ್ಡ ಬ್ರೇಕ್ ಕೊಟ್ಟಂಥ ಸಿನಿಮಾ ತಮಿಳಿನಲ್ಲಿ, ಅದು ಅವ್ರ ಫಸ್ಟ್ ಫಿಲಮ್. ರಜನಿ ಸಾರು, ಶಿವಾಜಿ ಪ್ರಭು ಸರ್ ಆ್ಯಕ್ಟ್ ಮಾಡಿದಂಥ ಸಿನಿಮಾ ಗುರು ಶಿಷ್ಯ. ಆ ಸಿನಿಮಾ ಆದ ನಂತರ ಗೌತಮಿ ಮೇಡಮ್ ಅವರು ಬಣ್ಣದ ಬದುಕಿನಲ್ಲಿ ಬೆಳ್ಳಿ ತೆರೆಯಲ್ಲಿ ಹಿಂದೆ ತಿರುಗಿ ನೋಡಲೇ ಇಲ್ಲ. ಸಾಕಷ್ಟು ಚಿತ್ರಗಳಲ್ಲಿ ಮಾಡಿದ್ದಾರೆ, ಹಿಂದಿನಲ್ಲಿ ಕೂಡ ಮಾಡಿದ್ದಾರೆ, ತಮಿಳು, ತೆಲುಗು, ಕನ್ನಡ ಇವೆಲ್ಲ ಚಿತ್ರಗಳಲ್ಲೂ ಮಾಡಿದ್ದಾರೆ. ಕಮಲ್ ಸರ್ ಜೊತೆ ಅಪೂರ್ವ ಸಹೋದರಗಳು ಅನ್ನೋ ಒಂದು ಸಿನಿಮಾದಲ್ಲಿ ಕೂಡ ಗೌತಮಿ ಮೇಡಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಕನ್ನಡದ ವಿಚಾರಕ್ಕೆ ಬಂದರೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನ ಜೊತೆ BC ಗೌರಿಶಂಕರ್ ಅವರ ಚಿತ್ರ 7 ಸುತ್ತಿನ ಕೋಟೆ ನಿಮಗೆಲ್ಲ ಜ್ಞಾಪಕ ಇರುತ್ತೆ. ಸಂತಸ ಅರಳುವ ಸಮಯ, ಅದು ನಮ್ಮ ಗೌತಮಿ ಅವ್ರದ್ದೇ ಹಾಡು, ಅವರೇ ಅಭಿನಯಿಸಿದಂಥ ಚಿತ್ರ. ಅದಾದ ನಂತರ ನಮ್ಮ ಕ್ರೇಜಿ ಸ್ಟಾರ್ ಡಾಕ್ಟರ್ V ರವಿಚಂದ್ರನ್ ಅವ್ರ ಜೊತೆ ಚಿಕ್ಕೇಜಮಾನ್ರು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ, ಚಲುವ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಹೀಗೆ ಕನ್ನಡದಲ್ಲೂ ಗೌತಮಿ ಮೇಡಮ್ ಅವರ ಜರ್ನಿ ಸಾಕಷ್ಟಿದೆ. ಬಹುಶಃ 2003-2004 ಇಸ್ವಿಲಿ ಅಂತ ಕಾಣುತ್ತೆ. ಸಿಂಗಲ್ ಪೇರೆಂಟ್, ಈ ವಿಚಾರನ ತಿಳಿಸ್ಲೇಬೇಕು. ಹಂಗೆ ಅವ್ರಿಗೊಬ್ಬರು ಮಗಳಿದ್ದಾರೆ ಸುಬ್ಬುಲಕ್ಷ್ಮಿ ಅಂತ. ಅವರು ನೋಡಿ, ಅವ್ರ ಹೆಸರಿಟ್ಟಿರೋದು ನಮ್ಮ ಟ್ರೆಡಿಷನ್ ಹೆಸರೇ ಇರಬೇಕು ಅಂತ ಅವರು ಸುಬ್ಬುಲಕ್ಷ್ಮಿ ಅಂತ ಮಗಳಿಗೆ ಹೆಸರಿಟ್ಟಿದ್ದಾರೆ. ತಂದೆ ತಾಯಿ ಇಬ್ಬರು 2000-2001 ಈ ಟೈಮ್ನಲ್ಲಿ ಅವರು ಕಾಲವಾಗಿ ಹೋಗ್ತಾರೆ. ಮೊದಲು ತಾಯಿ ತೀರೋಗ್ತಾರೆ, ತಾಯಿ ನಂತರ ತಂದೆ ತೀರೋಗ್ತಾರೆ. ಆ್ಯನ್ಯುವಲ್ ಚೆಕಪ್ಸು ಇದನ್ನೆಲ್ಲ ಗೌತಮಿ ಮೇಡಮ್ ಅವ್ರಿಗೆ ಬಹಳ ಪರ್ಟಿಕ್ಯುಲರ್ ಆಗಿರೋರು. ಒಂದು ಸತಿ ಹೀಗೆ ಅವರೇ ಸ್ವಯಂ ಟೆಸ್ಟ್ ಮಾಡ್ಕೊತಿರ್ಬೇಕಾದ್ರೆ ಅವ್ರಿಗೆ ಅವ್ರ ದೇಹದಲ್ಲಿ ಲಂಪ್ ಕಾಣಿಸ್ಕೊಂಡಿದೆ, ಅಂದರೆ ಒಂದು ಗೆಡ್ಡೆ ಕಾಣಿಸ್ಕೊಂಡಿದೆ. ಆ ಗೆಡ್ಡೆ ಬರ್ತಾ ಇರೋದನ್ನು ನೋಡಿ ಅವ್ರಿಗೆ ಅನುಮಾನ ಪಟ್ಟು ಸೀದಾ ಅವರೇ ಹೋಗಿ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸಿದ್ದಾರೆ, ಎಲ್ಲ ಕೆಲವು ಟೆಸ್ಟ್ಗಳು ಮಾಡಿಸಿದ್ದಾರೆ. ಆವಾಗ ಅವ್ರಿಗೆ ಕ್ಯಾನ್ಸರ್ ಇದೆ ಅನ್ನೋದು ಖಾತ್ರಿಯಾಗಿದೆ. ಆಗ ಅವ್ರ ಮಗಳಿಗೆ ಸುಬ್ಬುಲಕ್ಷ್ಮಿ ಅವರಿಗೆ 4 ವರ್ಷ. ಅವರು ಎಷ್ಟು ಧೈರ್ಯವಾದ ಹೆಣ್ಮಗಳು ಅಂದರೆ ಗೌತಮಿ ಮೇಡಮ್ ಅವರು ಕಾಯಿಲೆ ಬಂದಿದೆ ಅಂತ ಹೆದರಲಿಲ್ಲ.
ಅವ್ರ ಅಣ್ಣ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರಂತೆ. ಇವಾಗ ಅವ್ರ ಅಣ್ಣ US ಅಲ್ಲಿದ್ದಾರೆ. ಅವ್ರ ಅಣ್ಣ ತುಂಬ ಡಿಸ್ಟರ್ಬ್ ಆಗಿದ್ರಂತೆ. ಗೌತಮಿ ಮೇಡಮ್ ಅವರು, ನಾನು ಮೊದಲೇ ಸಿಂಗಲ್ ಪೇರೆಂಟು, ನನಗೇನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ನನ್ನ ಮಗಳ ಗತಿ ಏನು? ಅವಳಿಗೆ ಇನ್ನೂ 4.5 ವರ್ಷ, ಅವಳ ಲೈಫ್ ಸೆಟ್ಲ್ ಮಾಡಬೇಕು, ಅವಳಿಗೋಸ್ಕರ ನಾನು ಸರಿ ಹೋಗಲೇಬೇಕು ಅನ್ನೋದು ಮಾಡಿಕೊಂಡು ಆ ಮಗಳನ್ನ ಎಜುಕೇಟ್ ಮಾಡ್ಕೊಂಡು ಬಂದನಂತೆ. ನೋಡಿ, ಇವಾಗ ಆ ಪ್ರಾಸೆಸ್ಸು ಟ್ರೀಟ್ಮೆಂಟಲ್ಲಿ ಕೂದಲು ಉದುರುತ್ತೆ, ತುಂಬ ಉದ್ದ ಕೂದಲು ಇತ್ತಂತೆ ಗೌತಮಿ ಮೇಡಮ್ ಅವ್ರಿಗೆ, ಆಲ್ಮೋಸ್ಟ್ ಸೊಂಟದವರೆಗೂ ಬರೋದಂತೆ ಕೂದಲು. ಬಟ್ ಅದು ಕಟ್ ಮಾಡಬೇಕು, ಉದುರತ್ತೆ ಅಂತ ಗೊತ್ತಾದಾಗ ಒಂದು ಗೇಮ್ ಥರ ಮಾಡೋ ಹಂಗೆ ಮಾಡಿ ಆ ಮಗುಗೆ ಇಮಿಡಿಯೇಟಾಗಿ ತಾಯಿನ ಆ ರೂಪದಲ್ಲಿ ನೋಡಿ ಶಾಕ್ ಆಗಬಾರ್ದು ಅಂತ, ಇವಾಗ ನಾನು ಈ ಗೇಮಲ್ಲಿ ಹಿಂಗೆ ಗೆದ್ದರೆ ಇಷ್ಟು ಹೇರ್ ಕಟ್ ಮಾಡ್ತೀನಿ ಅಂತ ಈ ಥರ ಎಲ್ಲ ಮಾಡಿ ಆ ಮಗುನ ಪ್ರಿಪೇರ್ ಮಾಡಿ ಆ ಮಗು ಕಿಂಡರ್ ಗಾರ್ಡನ್ಗೇನೋ ಹೋಗ್ತಾ ಇತ್ತಂತೆ. ಸ್ಕೂಲ್ ಮುಗಿಸ್ಕೊಂಡು ಹಾಸ್ಪಿಟ್ಲು ಬೆಡ್ ಮೇಲೆ ಕೂತ್ಕೊಂಡು ಆಟ ಆಡ್ತಾಯಿದ್ರೆ ಇವರು ಕೀಮೋಥೆರಪಿ ತೊಗೋತಾಯಿದ್ರು. ಸೊ ಇದು ಗೌತಮಿ ಮೇಡಮ್ ಅವರು ಎದುರಿಸ್ಕೊಂಬಂದು 10 ವರ್ಷಗಳ ಕಾಲ ಕಷ್ಟಪಟ್ಟು ಎಲ್ಲ ಅವರು ಬಂದಂಥ ಚಾಲೆಂಜಸ್ಗಳನ್ನ ಬ್ಯಾಟಲ್ ಹೋರಾಡಿ ಅವರು ಇವತ್ತಿಗೆ ದೇವ್ರ ದಯದಿಂದ ಬೈ ಗಾಡ್ ಗ್ರೇಸ್ ಅವ್ರ ತಂದೆ ತಾಯಿ ಆಶೀರ್ವಾದದಿಂದ ಆರಾಮಾಗಿದ್ದಾರೆ. ಆ್ಯಂಡ್ 10 ವರ್ಷ ಇಂಡಸ್ಟ್ರಿಯಿಂದನೂ ದೂರ ಆದರೂ ಅವ್ರು ಬೇಗ ಸರಿ ಹೋದರು. ಈ ಕಾಯಿಲೆಯಿಂದ ಅವರು ಹೋರಾಡ್ಕೊಂಬಂದು ಸರಿ ಹೋದರು. ಆದರೆ ಮಗಳು ಸ್ವಲ್ಪ ಬೆಳೆದು ದೊಡ್ಡವಳಾಗೋವರೆಗೂ ಮಗಳ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಇಂಡಸ್ಟ್ರಿಯಿಂದ ದೂರ ಇದ್ದರು. ಇದ್ರ ಮಧ್ಯದಲ್ಲಿ ಕೆಲವರು ಹೇಳೋ ಪ್ರಕಾರ ಅಥವಾ ಕೆಲವು ಸುದ್ದಿಗಳು ಇರೋ ಪ್ರಕಾರ ಕಮಲ್ ಹಾಸನ್ ಅವ್ರ ಜೊತೆ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದರು ಅನ್ನೋದು ಕೂಡ ಕೆಲವು ಕಡೆ ಪ್ರಸ್ತಾಪ ಆಗಿದೆ ವಿಚಾರಗಳು. ಕಮಲ್ ಹಾಸನ್ ಅವರೊಟ್ಟಿಗೆ ದೃಶ್ಯಂನ ತಮಿಳು ಅವತರಣೆಗೆ ಗೌತಮಿಯವರು ಕಂಬ್ಯಾಕ್ ಆದರು. ಅದರಲ್ಲಿ ಅವ್ರಿಗೆ ನಾಯಕಿಯಾಗಿ ನಡೆಸಿದ್ರು. ಇದ್ರ ಮಧ್ಯದಲ್ಲಿ ಅವರು ಸಿನಿಮಾ ಬೇರೆ ಬೇರೆ ಕೆಲಸಗಳು, ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಪ್ರೊಡಕ್ಷನ್ನಲ್ಲಿ ಎಲ್ಲ ವಿಭಾಗಗಳಲ್ಲೂ ಪ್ರೊಡಕ್ಷನ್ನಲ್ಲಿ ಉತ್ತಮ ವಿಲ್ಲನ್ನು, ಈ ಥರ ಕಮಲ್ ಸರ್ದ ಕೆಲವು ಪಿಕ್ಚರ್ಗಳಲ್ಲಿ ಅವ್ರನ್ನವರೇ ತೊಡಗಿಸ್ಕೊಂಡು ಒಂದು ಟೆಕ್ನಿಷಿಯನ್ ಆಗಿ ಕೂಡ ಅದ್ಭುತವಾಗಿ ಗುರುತಿಸ್ಕೊಂಡಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಗೌತಮಿ ಮೇಡಮ್ ಅವರು ಮಾಡಿರೋ ಒಂದು ಹಾಡು ಇವತ್ತಿಗೂ ಅವತ್ತಿನ ಟ್ರೆಂಡಿಂದ ಹಿಡಿದು ಇವತ್ತಿನ ಟ್ರೆಂಡ್ವರೆಗೂ ಸೂಪರ್ ಹಿಟ್ ಹಾಡು. ಅದು ನಮ್ಮ ಜೆಂಟಲ್ಮ್ಯಾನ್ ಶಂಕರ್ ಸರ್ ಅವರ ನಿರ್ದೇಶನದ ಚಿತ್ರ ಚುಕ್ಕು ಬುಕ್ಕು ರೈಲೆ. ಆ ಹಾಡಲ್ಲಿ ಬರುವಂಥ ಪಾತ್ರ, ಅದನ್ನು ನಾನು ವಿಶೇಷ ಸಾಂಗ್ ಅಂತ ಹೇಳ್ತೀನಿ, ಐಟಮ್ ಸಾಂಗ್ ಅಂತ ಹೇಳಲ್ಲ. ಆ ಹಾಡು ಮಾಡೋದಕ್ಕೂ ಕಾರಣ ಏನಂತಂದರೆ, ಇವತ್ತಿನ ತಮಿಳುನಾಡಿನ ಮುಖ್ಯಮಂತ್ರಿಗಳಾದ ಶ್ರೀ ವಿಜಯ್ ಅವರ ತಂದೆ ಶ್ರೀ ಎಸ್ ಚಂದ್ರಶೇಖರ್ ಅವ್ರ ಬಳಿ ನಮ್ಮ ಶಂಕರ್ ಸರ್ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋರು. ಗೌತಮಿ ಮೇಡಮ್ ಅವರು ಚಂದ್ರಶೇಖರ್ ಸರ್ ಅವ್ರ ಪಿಕ್ಚರ್ಗಳಲ್ಲಿ ಮಾಡಬೇಕಾದ್ರೆ ಶಂಕರ್ ಅವರು ಒಂದು ಪರಿಚಯ ಆಯಿತು. ಶಂಕರ್ ಅವರು ಡೈರೆಕ್ಟ್ರ್ ಮಾಡ್ತಿದ್ದಾರೆ. ಆ್ಯಂಡ್ ಸುಂದರಂ ಮಾಸ್ಟ್ರು, ರಾಜು ಸುಂದರಂ ಮಾಸ್ಟ್ರು, ಇವರೆಲ್ಲರೂ ಗೌತಮಿ ಮೇಡಮ್ ಅವ್ರಿಗೆ ಬಹಳ ಪರಿಚಯ ಇದ್ದಿದ್ದರಿಂದ ಪ್ರಭು ಈ ಥರ ಫಸ್ಟ್ ಟೈಮ್ ಒಂದು ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ ಅಥವಾ ಈ ಅಪಿಯರೆನ್ಸ್ ಮಾಡ್ತಿದ್ದಾರೆ ಸ್ಕ್ರೀನ್ ಮೇಲೆ, ನೀವು ಮಾಡೋಕ್ಕಾಗತ್ತಾ ಅಂತ ಶಂಕರ್ ಸರು ಗೌತಮಿ ಮೇಡಮ್ ಅವ್ರ ಮನೆಗೆ ಹೋಗಿ, ಅವಾಗ 2-in-1 ಅಂತ ಬರ್ತಿತ್ತಲ್ಲ, ಆ 2-in-1ನಲ್ಲಿ ಹಾಡನ್ನ ಕೇಳಿದ ತಕ್ಷಣ ಒಳ್ಳೇದಾಗಂಗಿದ್ರೆ ಪ್ರಭುದೇವ ಅವ್ರಿಗೆ ಆ್ಯಂಡ್ ಶಂಕರ್ ಅವ್ರಿಗೆ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿ ಆ ಹಾಡಲ್ಲಿ ಆ್ಯಕ್ಟ್ ಮಾಡಿದ್ರು. ಅದು ತುಂಬ ದೊಡ್ಡ ಹಿಟ್ ಆಯಿತು. ಬಟ್ ಒಮ್ಮೆಲೆ ನೀವು ಗಮನಿಸಿದ್ರೆ ಯಾವುದೇ ಒಂದು ಸಿನಿಮಾದಲ್ಲೂ ಈ ಥರ ಸ್ಪೆಷಲ್ ಅಪಿಯರೆನ್ಸ್ ಹಾಡುಗಳಲ್ಲಿ ಗೌತಮಿ ಅವರು ಕಾಣಿಸ್ಕೊಂಡಿಲ್ಲ ಅಷ್ಟು ದೊಡ್ಡ ಹಿಟ್ ಆದಮೇಲೆ. ಯಾಕೆಂದರೆ ಅದು ಮಾಡಿದ್ದು ಓನ್ಲಿ ಬಿಕಾಸ್ ಫಾರ್ ದ ಫ್ರೆಂಡ್ಶಿಪ್ ಆಫ್ ಶಂಕರ್ ಆ್ಯಂಡ್ ಪ್ರಭುದೇವ ಸರ್. ಅದಾದಮೇಲೆ ಯಾವುದರಲ್ಲೂ ಅವರು ಕಾಣಿಸ್ಕೊಳ್ಳಿಲ್ಲ. ರಾಜಕೀಯವಾಗೂ ಅವರು ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ. ಜಯಲಲಿತಾ ಮೇಡಮ್ ಅವ್ರ ಪಕ್ಷದಲ್ಲಿ ಇವಾಗ ಸಕ್ರಿಯವಾಗಿದ್ದಾರೆ. ಮೊದಲು BJPನಲ್ಲಿದ್ದರು. ಅವ್ರಿಗಿವಾಗ ಪಾತ್ರಗಳ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಒಳ್ಳೆ ಪಾತ್ರ ಸಿಕ್ಕಿದ್ರೆ ಖಂಡಿತ ಎಂಥ ಚಿತ್ರದಲ್ಲಾದರೂ, ಎಂಥ ಒಳ್ಳೆ ಗಟ್ಟಿ ಪಾತ್ರ ಇದ್ದರೆ, ಎಂಥ ಹೊಳಬರು ಅಂತ ನೋಡಲ್ಲ, ಯಾರ ಚಿತ್ರದಲ್ಲಿ ಬೇಕಾದರೂ ನಾನು ನಟಿಸ್ತೀನಿ ಅಂತ ಹೇಳಿದರೆ ಮತ್ತೆ ಅವರು ಇಂಡಸ್ಟ್ರಿಗೆ ಬಂದು ಆ್ಯಕ್ಟಿವ್ ಆಗೋದಕ್ಕೆ ಕಾರಣವೇ ಅವ್ರ ಮಗಳು ಸುಬ್ಬಲಕ್ಷ್ಮಿ ಅವರು. ಅಮ್ಮ, ಇವಾಗ ಒಂದು ಹಂತಕ್ಕೆ ನೀನು ನನ್ನನ್ನು ಕರ್ಕೊಂಬಂದಿದ್ಯಾ, ಇವಾಗ ನೀನು ಈ ಇಷ್ಟು ವರ್ಷ ಮಾಡಿರೋ ಸ್ಯಾಕ್ರಿಫೈಸ್ಗೆ ಇವಾಗ ನೀನು ಇನ್ನೂ ಮಾಡ್ಕೊಂಡು ಕೂತ್ಕೋಬೇಡ ಅಂತ ಹೇಳಿ ಮಗಳ ಪ್ರೆಷರ್ಗೆ ಅವ್ರು ಮತ್ತೆ ಸಿನಿಮಾದಲ್ಲಿ ಸಕ್ರಿಯರಾಗಲು ಅವರು ಇದು ಮಾಡಿದ್ದಾರೆ. ಮಗಳು ಬಂದ್ಬಿಟ್ಟು US ಅಲ್ಲಿ ಫಿಲ್ಮ್ ಪ್ರೊಡಕ್ಷನ್ ಕೋರ್ಸ್ನ ಮಾಡ್ತಾಯಿದ್ರು. ಈ ಕೋವಿಡ್ ಟೈಮಿಂದ ಅದು ವಾಪಸ್ ಬಂದು ಇವಾಗ ಆನ್ಲೈನಲ್ಲೇ ಕೆಲವು ಈ ತರಬೇತಿನ ಪಡಿತಾ ಇದ್ದಾರೆ. ಸೊ ಇದು ಗೌತಮಿ ಅವರ ಒಂದು ಕತೆ. ಒಬ್ಬ ಸಿಂಗಲ್ ಪೇರೆಂಟಾಗಿ, ಅದು ಎಂಥ ಒಂದು ಮಾರಕ ಕಾಯಿಲೆ ಇದ್ರೂ ಅದನ್ನು ಲೆಕ್ಕಿಸದೆ ಹೋರಾಡಿ ಧೈರ್ಯವಾಗಿ ಎದುರಿಸಿ ಇವತ್ತು ಸಾಕಷ್ಟು ಜನ ಹೆಣ್ಮಕ್ಳಿಗೆ ಹಾಗೂ ಸಾಕಷ್ಟು ವ್ಯಕ್ತಿಗಳಿಗೆ ಇನ್ಸ್ಪೈರ್ ಆಗಿ ಇರುವ ಹೆಮ್ಮೆಯ ನಟಿ ಗೌತಮಿ ಅವರು. ಇದಾಗಿತ್ತು ಗೌತಮಿ ಅವರ ಬದುಕಿನ ಒಂದು ಚಿಕ್ಕ ಕಿರು ಪರಿಚಯ. ಈ ಕತೆ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಇದು ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಘಟನೆಗಳ ಪ್ರಸ್ತುತಿ. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.